ಹಲೋ ಗೈಸ್, ವೆಲ್ಕಮ್ ಟು ಅಪೂರ್ವಾಸ್ ಕಿಚನ್. ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಎಗ್ ಕಟ್ಲೆಟ್. ಮಾಡೋದಕ್ಕೆ ತುಂಬ ಈಸಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾವಿವತ್ತು ನೋಡೋಣ. ಒಂದು ಬೌಲ್ಗೆ ನಾನು 2 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗಾರ್ಲಿಕ್ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಬೆಳ್ಳುಳ್ಳಿ ಪುಡಿ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಪುಡಿ ಇಲ್ಲ ಅಂತಂದರೆ 1 ಟೀ ಸ್ಪೂನಷ್ಟು ನೀವು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. 1 ಟೀ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಹಾಕೋದು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಅಂದರೆ ಬ್ರೆಡ್ ಇರುತ್ತಲ್ಲ ಅದ್ರ ಬ್ರೌನ್ ಭಾಗನ ತೆಗೆದುಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದು ಬೈಂಡಿಂಗಿಗೋಸ್ಕರ, ಯಾಕಂದರೆ ನಾವು ಮೊಟ್ಟೆನ ಇದರೊಳಗೆ ಇಟ್ಬಿಟ್ಟು ಬೈಂಡ್ ಮಾಡ್ತೀವಿ, ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ ಇದರಲ್ಲಿ ಬೇಕು. ನೋಡಿ ಇಷ್ಟು ಗಟ್ಟಿಗಾದ್ಮೇಲೆ ನೋಡಿ 1.5 2 ಟೇಬಲ್ ಸ್ಪೂನಷ್ಟು ಹಿಡಿಯುತ್ತೆ ಈ ಕನ್ಸಿಸ್ಟೆನ್ಸಿಗೆ. ಇವಾಗ ನಾನು ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ತೊಗೋತಾ ಇದ್ದೀನಿ. ನಾನು ಬ್ರೆಡ್ ಕ್ರಮ್ಸು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಬ್ರೆಡ್ ತೊಗೊಳ್ಳಿ, ಅದರ ಸೈಡಲ್ಲಿರೋ ಬ್ರೌನ್ ಭಾಗನ ತೆಗೆದುಬಿಟ್ಟು ಹಂಚ್ ಮೇಲೆ ಹಾಕ್ಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ಕಡೆ ಬೇಯಿಸ್ಕೊಳ್ಳಿ. 2 ಕಡೆ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಈ ಥರ ಪುಡಿ ಮಾಡಿಬಿಟ್ಟು ರೆಡಿ ಇಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ನಾನು ಹಾಲು ಹಾಕ್ಕೋತಾ ಇದ್ದೀನಿ. ಮೊಟ್ಟೆಗೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಬಾಲಷ್ಟು ನಾನು ಉಂಡೆ ತೊಗೋತಾ ಇದ್ದೀನಿ. ಇವಾಗ ನೋಡಿ ಇದನ್ನು ತೊಗೊಂಡು ಅಂಗೈ ಅಗಲಕ್ಕೂ ಇದನ್ನು ಸ್ಪ್ರೆಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿರೋ ಮೊಟ್ಟೆನ ಅರ್ಧ ತೊಗೊಳ್ಳಿ. ಅರ್ಧ ತೊಗೊಂಡ್ಬಿಟ್ಟು ಎಲ್ಲೋ ಭಾಗನ ಕೆಳಗಿಟ್ಬಿಟ್ಟು ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಎಲ್ಲೂ ಓಪನ್ ಇರಬಾರ್ದು. ನೋಡಿ ಈ ಥರ ಕ್ಲೋಸ್ ಮಾಡ್ಕೊಂಡು ಇದನ್ನು ಒಂದು ಕಟ್ಲೆಟ್ ಶೇಪಿಗೆ ತಗೊಬನ್ನಿ. ನೋಡಿ ಇವಾಗ ಇದೇ ಥರ ನಾನು ಇನ್ನೊಂದು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಎಲ್ಲದನ್ನು ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಮತ್ತು ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಇದ್ರದ್ದು ಮೇಯ್ನ್ ಬೈಂಡಿಂಗ್ ಕೆಲಸ. ಒಂದು ತೊಗೊಂಡು ಮೊಟ್ಟೆ ಒಳಗಡೆ ನೀಟಾಗಿ ಕೋಟ್ ಮಾಡಿ, ಅದಾದಮೇಲೆ ಎತ್ಬಿಟ್ಟು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಿ. ಬ್ರೆಡ್ ಕ್ರಮ್ಸಲ್ಲಿ ಸೇಮ್ ಹ್ಯಾಂಡ್ಸಲ್ಲಿ ಅಂದರೆ ಸೇಮ್ ಕೈಯಲ್ಲಿ ನೀವು ಯೂಸ್ ಮಾಡಬೇಡಿ, ಯಾಕಂದರೆ ಕೈ ತುಂಬ ಮೊಟ್ಟೆ ಇರುತ್ತೆ. ನೀವು ಇದರಲ್ಲಿ ಮಾಡಿಬಿಟ್ರಿ ಅಂತಂದರೆ ಆ ಬ್ರೆಡ್ ಕ್ರಮ್ಸ್ ಒಳಗೆಲ್ಲ ಮೊಟ್ಟೆ ಬಿದ್ದುಬಿಟ್ಟು ಉಂಡೆ ಆಗುತ್ತೆ. ಸೊ ನೋಡಿ ನಾನು ಇನ್ನೊಂದು ಕೈನ ಯೂಸ್ ಮಾಡಿದ್ದೀನಿ. ಒಂದು ಸರಿ ನೀಟಾಗಿ ಕೋಟ್ ಆಯಿತು ಅಂದಾಗ ಮತ್ತೆ ನೀವು ತೊಗೊಂಡು ಇನ್ನೊಂದು ಸರಿ ರೈಟ್ ಹ್ಯಾಂಡಲ್ಲೇ ಕೋಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೋದು. ಒಂದೇ ಕೈಯಲ್ಲಿ ಮಾಡಿದ್ರೆ ನೀವು ಮಾಡ್ಕೊಂಡಿರೋ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಳಾಗುತ್ತೆ. ನೋಡಿ ನಾನು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಎಲ್ಲದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಈಗ ಒಂದು ಸತಿ ಎಣ್ಣೆ ಕಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಕಟ್ಲೆಟ್ಸ್ನೆಲ್ಲ ಇದರೊಳಗಡೆ ಹಾಕ್ಕೊಳ್ಳಿ. ನೋಡಿ ಹಾಕ್ಬಿಟ್ಟು 1-2 ನಿಮಿಷ ಕೈಯಾಡಕ್ಕೆ ಹೋಗ್ಬಿಡಿ. 2 ನಿಮಿಷ ಆದಮೇಲೆ ತುಂಬ ಲೈಟ್ ಹ್ಯಾಂಡ್ಸಲ್ಲಿ ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ. ಇದು ಬ್ರೌನ್ ಆಗಬೇಕು, ನಾನು ತೋರಿಸ್ತೀನಿ. 3-4 ನಿಮಿಷಕ್ಕೆ ಈ ಥರ ಬ್ರೌನ್ ಆಗಿ ರೆಡಿ ಆಗುತ್ತೆ. ಇದನ್ನು ನೀವು ಸಾಸ್, ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.